ಸೀತಮ್ಮ, ತಪ್ಪಾಯ್ತಮ್ಮ. ಅದಕ್ಕೆ ಯಾಕೆ ಇಷ್ಟೊಂದು ಮಾತಾಡ್ತೀಯ? ಇದ್ದಿದ್ದ ಹಾಗೆ ಹೇಳಿದ್ರೆ ಕೂತು ಜಾಗದಿಂದಲೇ ಒದ್ರಂತೆ. ನೀವು ಬಂಜೆ ಕೈಯಲ್ಲಾದರೂ ಮಾಡಿಸಿ, ವಿಧವೆ ಕೈಯಲ್ಲಾದರೂ ಮಾಡಿಸಿ, ಆದ್ರಿಂದ ನಮಗೇನು ನಷ್ಟ ಅಲ್ವೇ ಆಚಾರ್ಯರೇ? ಅಲ್ವಾ ಮತ್ತೆ, ಏನೋ ಮದ್ವೆ ಕೇಡಾಗಬಾರ್ದು ಅಂತ ಹೇಳಿದ್ವಿ, ಮಿಕ್ಕಿದ್ ನಿಮ್ಮಿಷ್ಟ. ಲೇ ವೆಂಕೋ, ನೀನ್ ಹಾಕಿ ಅಕ್ಷತೆನ ಬೀದಿ ನಾಯಿಗಳನ್ನ ಮನೆ ಕರ್ಸಿ ಸತ್ಕಾರ ಮಾಡಿದ್ರು ಹೊಗಳೋದನ್ನ ಬಿಡೋದಿಲ್ಲ. ನನ್ನ ಅಳಿಯ ಸಾವನ್ನೇ ಗೆದ್ದಿರೋನು. ಬೀದಿ ನಾಯಿಗಳ ಶಾಪ ಎಲ್ಲ ತಟ್ಟೋದಿಲ್ಲ ಅವನಿಗೆ. ನೀನ್ ಹಾಕೆ ಮಾಡೇ ಆಶೀರ್ವಾದ. ಇನ್ನೇನ್ ತಿಮ್ಮಣ್ಣ, ಎಲ್ಲ ನೀ ಅನ್ಕೊಂಡಂಗೆ ನಡೀತು. ರೈತರು ನಿನಗೋಸ್ಕರ ಕಾಯ್ತಿದಾರಪ್ಪ. ಗುರುಗಳು ಮಠದಿಂದ ಭತ್ತ ಮಂತ್ರಿಸಿ ಕೊಟ್ಟಿದ್ರಲ್ಲ, ಅದನ್ನು ನೀನು ಬಂದು ದಾನ ಮಾಡಿದ್ರೆ ರೈತರು ನಿನ್ನ ಹೆಸರು ಹೇಳ್ಕೊಂಡು ಬಿತ್ತನೆ ಮಾಡ್ಕೋತಾರೆ. ಇದ್ರಲ್ಲಿ ನಂದೇನಿದೆ ಆಚಾರ್ಯರೇ? ಗುರುಗಳು ದೇವರಿದ್ದ ಹಾಗೆ, ರೈತರು ಭಕ್ತರಿದ್ದ ಹಾಗೆ. ನಾನು ಕೇವಲ ಪೂಜಾರಿ ಅಷ್ಟೇ. ಮಾಧವ, ಹೋಗು, ಭತ್ತ ತಗೊಂಡು ಬಾ. ತಿಮ್ಮಣ್ಣ, ತಿಮ್ಮಣ್ಣ, ಇಲ್ಲಿ ಬಾಯ್ಲಿ. ಬಂದೆ ಮಾಧವ. ಏನಾಯ್ತು? ನೋಡು ತಿಮ್ಮಣ್ಣ, ಆಹಾ, ಸಿಕ್ಕಾಕೊಂಡ ಅಲ್ವೇನಪ್ಪ? ಅಲ್ವಾ ಮತ್ತೆ, ಎಲ್ಲರ ಮುಂದೆ ಮರ್ಯಾದೆ ಹರಾಜಾಗ್ಬೇಕು. ನಿಮ್ಮ ಪಿಸು ಮಾತಿನ ಹಿಂದೆ ಏನೋ ಪಿತೂರಿ ಅಡಗಿರೋ ಹಾಗಿದೆ. ನೋಡ್ತೀರಿ, ನಡೀರಿ. ಯಾಕೆ ತಿಮ್ಮಣ್ಣ ಗಾಬರಿ ಆಗಿದ್ಯಾ? ಏನೇ ನಿಂದೇನೆ ಗೋಳು? ಓಹ್, ನಾನ್ ನಿಮ್ಮ ಅಪ್ಪನ ಹತ್ರ ಜಗಳ ಆಡ್ದೆ ಅಂತ ನೀನು ಅವನ್ ಪರ ತಗೊಂಡು ನನ್ನ ಹತ್ರ ಜಗಳ ಆಡೋದಕ್ ಬಂದಿದ್ಯಾ? ಅವನು ನಿನಗಪ್ಪ ಆಗೋಕ್ಕೂ ಮುಂಚೆ ನನಗ್ ತಮ್ಮ. ನಾನು ಅವನಿಗೆ ಬೈತೀನಿ, ಕಿತ್ತಾಡ್ತೀನಿ, ತಲೆ ಕೆಟ್ರೆ 4 ಬಾರಿಸ್ತೀನಿ. ಈ ಸೀತನ್ಗೆ ಕಲ್ ಸಕ್ಕರೆ ಕೊಟ್ಟು ಮುದ್ದು ಮಾಡಕ್ಕೂ ಗೊತ್ತು, ಕಲ್ ತಗೊಂಡು ಹೊಡೆಯಕ್ಕೂ ಗೊತ್ತು. ಅಯ್ಯೋ, ಯಾಕೆ ವೆಂಕು? ಯಾಕಮ್ಮ? ಯಾಕೆ? ಅಯ್ಯೋ, ಅವನ್ ಯಾರೋ ಮನೆಗ್ ಬಂದು ಮುಟ್ಟಾಳ ಏನೋ ಅಂದ ಅಂತ ನೀನ್ ಯಾಕಮ್ಮ ಕಣ್ಣಲ್ಲಿ ನೀರ್ ಹಾಕ್ತೀಯಾ? ಅದಲ್ಲ ಅತ್ತೆ, ಮತ್ತೆ ನೀ ಯಾವಾಗ್ಲೂ ಕೊಂಕ್ ಮಾತಾಡ್ತೀಯ ಅಂತ ಬೈಕೋತಿದ್ದೆ. ಆದ್ರೆ ನಿನ್ ಮನ್ಸಲ್ಲಿ ಇಷ್ಟು ನೋವಿದೆ ಅಂತ ಇವತ್ತೇ ಗೊತ್ತಾಗಿದ್ದು. ಅಯ್ಯೋ, ಅದು ಬಿಡು, ನನ್ನ ಹಣೆ ಬರ. ಈಗ ಅದನ್ನ ಬಿಡು, ಇನ್ಮೇಲಿಂದ ದಿನ ಇನ್ನು ಜಾಸ್ತಿ ಪೂಜೆ ಮಾಡು. ನಿನಗೆ ಖಂಡಿತ ಮಗು ಆಗುತ್ತೆ, ನಾನ್ ಹೇಳ್ತಾ ಇದ್ದೀನಿ, ಬರ್ದಿಟ್ಕೋ. ಎಲ್ಲಿ ನಗು, ನಗಮ್ಮ, ನಗು.
ದೇವ್ರೆ, ನಾನೇನ್ ಪಾಪ ಮಾಡ್ದೆ ಅಂತ ನನಗೆ ಈ ಶಿಕ್ಷೆ ಕೊಟ್ಟೆ. ನನ್ನ ರೋಗ ನೋಡಿ ಕಟ್ಕೊಂಡ್ ಗಂಡ ದೂರ ಮಾಡ್ದ. ಹೆತ್ತವರು, ಬಂಧು ಬಳಗ, ಒಡ ಹುಟ್ಟಿದವರು ಯಾರು ನನ್ನ ಹತ್ರಕ್ಕೆ ಸೇರಿಸ್ತಿಲ್ಲ. ಕೊನೆಗೆ ನಾನೇ ಹೆತ್ತ ಮಗುಗೆ ಹಾಲುಣಿಸಕ್ಕೂ ಕೊಡ್ಲಿಲ್ಲ. ಈ ರೋಗದಿಂದ ನರಳಿ ಸಾಯೋದಕ್ಕಿಂತ ಒಳಗಾರಿ ಸಾಯೋದ್ಲೇಸು. ಹೌದು, ಒಳಗಾರಿ ಸಾಯೋದಲೇಸು. ವೆಂಕಟನಾಥ, ಎಲ್ಲೋ ನಿಮ್ಮಮ್ಮ ಇಷ್ಟೊತ್ತಾದ್ರೂ ಬರಲೇ ಇಲ್ವಲ್ಲ? ಅಮ್ಮ, ನನ್ನ ಹೆಂಡತಿ ಇಲ್ಲೇ ಹೋದವಳು ಇನ್ನೂ ಬಂದಿಲ್ಲ. ನೀವು ಮಗು ನೋಡ್ಕೋತಾರೆ, ನಾ ಬಂದ್ಬಿಡ್ತೀನಿ.